ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ 10ನೆಯ ಅಧ್ಯಾಯದ ಶ್ಲೋಕ 16ರಿಂದ 20ರವರೆಗೆ ಹೇಳಿದ್ದೆವು. ಹಾಗೆ ಅನುವಾದನ ಹೇಳಿದ್ದೆವು. ಇವತ್ತಿನ ವಿಡಿಯೋದಲ್ಲಿ ಶ್ಲೋಕ 21ರಿಂದ ಶುರು ಮಾಡೋಣ, ಹಾಗೆ ಅನುವಾದನ ಹೇಳೋಣ. ಈಗ ಶ್ಲೋಕ 21. ಆದಿತ್ಯನಾಂ ವಿಷ್ಣು ಜ್ಯೋತಿರ್ಷಾಂ ರವಿರಂಶುಮಾನ್ ಮರೀಚಿರ್ಮಾರುತಾಮಸ್ಮಿ ನಕ್ಷತ್ರಣಾಮಹಂ ಶಶಿ. ಈಗ 21ನೆಯ ಶ್ಲೋಕದ ಅನುವಾದ. ಪಾರ್ಥ, ನಾನು ಆದಿತ್ಯರಲ್ಲಿ ವಿಷ್ಣು, ಜ್ಯೋತಿಗಳಲ್ಲಿ ತೇಜಸ್ವಿ ಸೂರ್ಯ, ಮರುತರಲ್ಲಿ ಮರೀಚಿ ಮತ್ತು ನಕ್ಷತ್ರಗಳಲ್ಲಿ ನಾನು ಚಂದ್ರನು. ಈಗ ಶ್ಲೋಕ 22. ವೇದಾನಾಂ ಸಾಮವೇದೋಸ್ಮಿ ದೇವನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಮಸ್ಮಿ ಚೇತನಾ. ಈಗ 22ನೆಯ ಶ್ಲೋಕದ ಅನುವಾದ. ವೇದಗಳಲ್ಲಿ ನಾನು ಸಾಮವೇದ, ದೇವತೆಗಳಲ್ಲಿ ನಾನು ಸ್ವರ್ಗರಾಜನಾದ ಇಂದ್ರ, ಇಂದ್ರಿಯಗಳಲ್ಲಿ ನಾನು ಮನಸ್ಸು, ಜೀವಿಗಳಲ್ಲಿಯೂ ನಾನು ಜೀವಶಕ್ತಿಯು ಮತ್ತು ಚೇತನ. ಈಗ ಶ್ಲೋಕ 23. ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಷು ಯಕ್ಷರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರುಃ ಶಿಖರಿಣಾಮಹಂ. ಈಗ 23ನೆಯ ಶ್ಲೋಕದ ಅನುವಾದ. ಎಲ್ಲ ರುದ್ರರಲ್ಲಿ ನಾನು ಶಿವ, ಯಕ್ಷ ರಾಕ್ಷಸರಲ್ಲಿ ನಾನು ವಿತ್ತೇಷು ಕುಬೇರ, ವಸ್ತುಗಳಲ್ಲಿ ನಾನು ಅಗ್ನಿ ಮತ್ತು ಪರ್ವತಗಳಲ್ಲಿ ನಾನು ಮೇರು. ಈಗ ಶ್ಲೋಕ 24. ಪುರೋದಸ್ಮ ಚ ಮುಖ್ಯಂ ಮಾಂ ವಿಧಿ ಪಾರ್ಥ ಬ್ರಹ್ಮಸ್ಪತಿಂ ಸೇನಾನಿನಾಮಹಂ ಸ್ಕಿಂದನಃ ಸರಸಾಮಸ್ಮಿ ಸಾಗರಃ. ಈಗ 24ನೆಯ ಶ್ಲೋಕದ ಅನುವಾದ. ಅರ್ಜುನನೇ, ಪುರೋಹಿತರಲ್ಲಿ ನಾನು ಮುಖ್ಯನಾದ ಬೃಹಸ್ಪತಿ ಎಂದು ತಿಳಿದುಕೋ. ಸೇನಾಧಿಪತಿಗಳಲ್ಲಿ ನಾನು ಕಾರ್ತಿಕೇಯ ಮತ್ತು ಜಲಾಶಯಗಳಲ್ಲಿ ನಾನು ಸಾಗರ. ಈಗ ಶ್ಲೋಕ 25. ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮೈ ಕ್ಷಮಾಕ್ಷರಣಂ ಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಂ ಹಿಮಾಲಯಃ. ಈಗ ಶ್ಲೋಕ 25ನೆಯ ಅನುವಾದ. ಮಹರ್ಷಿಗಳಲ್ಲಿ ನಾನು ಭೃಗು, ಕಂಪನಗಳಲ್ಲಿ ನಾನು ದಿವ್ಯ ಓಂಕಾರ, ಯಜ್ಞಗಳಲ್ಲಿ ನಾನು ಜಪಯಜ್ಞ, ಚಲಿಸದ ವಸ್ತುಗಳಲ್ಲಿ ನಾನು ಹಿಮಾಲಯ. ಮುಂದಿನ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.